ಸರ್ ಫಸ್ಟ್ ಬಂದು ಮುನ್ಸಿಪಾಲ್ಟಿ ಏರಿಯಾದಲ್ಲಿ ಬರ್ತಂತ ಕನ್ಫರ್ಮ್ ಆದಮೇಲೆ ಸೆಕೆಂಡ್ ಪ್ರಾಡಕ್ಟ್ಗೆ 30,200 ರೂಪಾಯಿ ಟ್ಯಾಕ್ಸ್ ಕನ್ಫರ್ಮ್ ಆಗಿದೆ. 1 ಗಂಟೆ ಕರೆದು ಟಪಲ್ ಕೊಡಿ ಬಂದರೆ ಟಪಲ್ ತಗೋಬೇಕು ನಾನು, ಬಟ್ ಇದು ಬರೋದಿಲ್ಲ ಅಂತ ಅಲ್ಲ ಹೆಂಗೆ ಏನೋ ರೀಸನ್ ಕೊಟ್ಟಿದ್ದಾರೆ ಇದು ಮುನ್ಸಿಪಾಲ್ಟಿ ಲಿಮಿಟಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಈಗ ಬಂದಿದೆ ಅಂತ ಹೇಳಿ ನಿನ್ನ ಅಕ್ಕಪಕ್ಕದವ್ರದ್ದು ಯಾರ್ದಾರು ಆಗಿದೆಯಾ ಕೇಳ್ಕೊಂಡು ಒಂದು ಕೆಲಸ ಮಾಡಿ, ಇಷ್ಟು ಒಂದು ವ್ಯವಸ್ಥೆ ಮಾಡಿ. ಅದು ನಿಮ್ಮ ಅಕ್ಕಪಕ್ಕ ಯಾರಾದ್ರು ಆಗಿದ್ರೆ ಅವ್ರು ಕೇಳ್ಕೊಂಡು ನಮ್ಮ ಹತ್ರ ಒಂದು ಕಂಪ್ಲೇಂಟ್ ಕೊಡಿ. ನಿಮ್ದು ಬರಲಿಲ್ಲ ಅಂತಂದರೆ ನೀವು ಕನ್ಸಲ್ಟ್ ಮಾಡಿ ಬಂದರೆ ನಾವು ಮಾಡಿಸ್ತೀವಿ. ನಮ್ಮದು ಅಕೌಂಟ್ ಇದೆಲ್ಲ ಜೆರಾಕ್ಸ್ ಮಾಡ್ಬಿಟ್ಟು ಫಾರಮ್ 1 ಕೊಡಿ, ಮಾಡಿಸೋಣ. ಮತ್ತು ನಿಮ್ದು ಯಾವುದು ಪೆಂಡಿಂಗ್ ನೀವೇನು ಡೀಟೇಲ್ಸ್ ಕೊಟ್ಟಿದ್ದೀರಲ್ಲ, ನಿಮ್ಮ ಮನೆಗೆ ಅದನ್ನ ತಲುಪಿಸ್ತು ಮಾಡ್ತೀವಿ ನಾವು, ಗೊತ್ತಾಯ್ತಾ? ನೀವೇನು ವರಿ ಮಾಡಬೇಡಿ, ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ಎಲ್ಲರೂ ಯಾರೂ ಮಿಸ್ ಮಾಡ್ಕೊಬೇಡಿ, ಡೀಟೇಲ್ಸ್ ಕೊಡಿ. ನಿಮ್ದೇನು ವೀಕ್ ಆಗ್ತದೆ, ಏನು ಸಂಬಂಧಪಟ್ಟಂಗೆ ನಿಮ್ಗೆ ಬರಬೇಕು, ಅದನ್ನು ಕನ್ಸರ್ನ್ ಟ್ಯಾಕ್ಸ್ ಕಲೆಕ್ಟ್ ನಿಮ್ಮ ಮನೆಗೆ ಬರ್ತಾರಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ, ಅವನೇ ನಿಮ್ಮ ಮನೆಗೆ ತಂದು ಕೊಡೋಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಅಷ್ಟು ಮಾಡಿ ನೀವು ಡೀಟೇಲ್ಸ್ ಕೊಟ್ಟವ್ರು ಹೋಗ್ಬೋದು, ವೆಯ್ಟ್ ಮಾಡಿ. ಕೊಟ್ಟು ಇದೇ ವಾರ್ಡ್ ಬರುತ್ತೆ, ಇದೇ ಆಫೀಸಿಗೆ ಬರ್ತೀರಾ? ಅದು ಸುಮ್ಮನೆ ನಾವು ಬರ್ತೀರಾ? ಅದು ಬೇರೆ ಜೋನ್ ಅಲ್ಲ, ಆ ಜೋನ್ಗೆ ಬರ್ತೀವಿ. ನಾಳೆ ನಾಡಿದ್ದು ಬರ್ತೀನಿ, ಅಲ್ಲಿ ಕೊಡಿ. ಈ ಆಫೀಸ್ ಅಷ್ಟೇ ಕೊಡಿ. ಇಲ್ಲಿ ಬೇರೆ ಜೋನ್ದು ನನಗೆ ಆ ಜೋನು ಬಂದಾಗ ಕೊಡಿ. ಅವರು ಮಾಡಿಬಿಟ್ಟು ನಿಮ್ಮ ಮನೆಗೆ ತಂದು ಕೊಡ್ಬೇಕು, ಆ ಥರ ಮಾಡೋಣ. ನಿಮ್ದೆಲ್ಲ ಕೊಟ್ಟಿದ್ದೀರಾ? ನಿಮ್ಮ ಮಾಡಿ ನಾವು ಕೆಲಸ ನಾವು ಮಾಡಿ ನಮ್ಮ ನಂಬರ್ ತಗೊಂಡಿರಿ. ನಿಮ್ಗೆ ಲೇಟ್ ಆದರೆ ನಮ್ಗೆ ಫೋನ್ ಮಾಡಿ ಮಾಡಿ ನಿಮಗೆ ಡೀಟೇಲ್ಸ್ ಕೊಟ್ಟವ್ರು ಹೋಗ್ಬೋದು. ಬರೆಸ್ತೀರಲ್ಲ ನಂಬರ್ ತಗೋಬೇಕು, ಅಡ್ರೆಸ್ ನಂಬರ್ ಕೊಟ್ಟೋಗಿ ಇವ್ರು ಹೇಳ್ತಾರೆ ಬರ್ಕೊಂಡು ಆಫೀಸ್ ನಂಬರ್. ಅದೇನು ಕ್ಲಿಯರ್ ಆಯಿತಾ?